ವೀಕ್ಷಕರೇ, ಮಕ್ಕಳಿಗೆ ತಂದೆ ತಾಯಿ ಕಲಿಸಿಕೊಡಬೇಕಾದ ವಿಷಯಗಳು. ಮಕ್ಕಳಿಗೆ 7 ವರ್ಷ ಆಗುವವರೆಗೂ ಅವರ ಜೊತೆ ಮಕ್ಕಳಾಗಿಯೇ ಇರಿ. 7 ವರ್ಷ ಆದ ಮೇಲೆ ಮಕ್ಕಳ ಪರಿವರ್ತನೆಯನ್ನು ಗಮನಿಸಿ. ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆದು ಬೈದು ಬುದ್ಧಿ ಕಲಿಸಿ. ತಪ್ಪಿಯೂ ಮಕ್ಕಳ ಇಷ್ಟದ ಪ್ರಕಾರ ನಡೆದುಕೊಳ್ಳಬೇಡಿ. ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದು ತಂದೆ ತಾಯಿಗೆ ತಿಳಿದಿರಬೇಕು. ಮಕ್ಕಳು ಇಷ್ಟಪಡೋದನ್ನೆಲ್ಲ ಕೊಡಿಸಬೇಡಿ. ಮಕ್ಕಳು ಮುಗ್ಧರಾಗಿರ್ತಾರೆ. ಏನು ಸರಿ ಏನು ತಪ್ಪು, ಅವರಿಗೆ ಏನು ಕೊಡಬೇಕು ಅನ್ನೋದು ತಂದೆ ತಾಯಿಗೆ ಗೊತ್ತಿರಬೇಕು. ಅವರು ಕೇಳಿದ್ದನ್ನೆಲ್ಲ ಕೊಡಿಸಿದ್ರೆ ವಸ್ತುಗಳ ಬೆಲೆ ಅವರಿಗೆ ತಿಳಿಯೋದಿಲ್ಲ. ಚಿಕ್ಕಂದಿನಲ್ಲೇ ಅವರು ಬಯಸಿದ್ದೆಲ್ಲ ಸಿಕ್ಕಿದ್ರೆ ಮುಂದೆ ದೊಡ್ಡವರಾದಾಗ ಬಯಸಿದ್ದು ಸಿಗಲಿಲ್ಲ ಅಂದ್ರೆ ಹತಾಶರಾಗ್ತಾರೆ. ಮನೆಯಲ್ಲಿ ತಂದೆ ತಾಯಿ ಹಾಗೂ ದೊಡ್ಡವರು ಮಕ್ಕಳ ಮುಂದೆ ಜಗಳವನ್ನ ಮಾಡಬಾರದು. ಇದು ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಮಕ್ಕಳಿಗೆ 10 ವರ್ಷವಾದ ಮೇಲೆ ಅವರ ಜೊತೆ ಸ್ನೇಹಿತರಂತೆ ಇರಿ. ಎಂತಹ ವಿಷಯವೇ ಆಗಿರಲಿ ಮಕ್ಕಳ ಮುಂದೆ ಮಾತನಾಡಬೇಡಿ. ದೊಡ್ಡವರ ಮುಂದೆ ನಿಂತು ಮಾತನಾಡಬಾರದು. ಮಾತನಾಡಿದರೂ ಗೌರವಯುತವಾಗಿ ಮಾತನಾಡಬೇಕು ಅನ್ನೋದನ್ನ ಕಲಿಸಿಕೊಡಿ. ಮಕ್ಕಳಿಗೆ ಹಣವನ್ನ ಕೊಡುವ ಅಭ್ಯಾಸವನ್ನ ಮಾಡಬೇಡಿ. ಅವರಿಗೆ ಹಣ ಉಳಿತಾಯ ಮಾಡುವ ಬುದ್ಧಿಯನ್ನ ಕಲಿಸಿಕೊಡಿ. ಹಣ ಉಳಿತಾಯ ಮಾಡಲು ಅವರಿಗೆ ಪಿಗ್ಗಿ ಬ್ಯಾಂಕ್ ತೆಗೆಸಿಕೊಡಿ. ಪ್ರತಿದಿನ ಅಥವಾ ವಾರಕ್ಕೊಮ್ಮೆಯಾದರೂ ಸ್ವಲ್ಪ ಹಣವನ್ನ ಕೊಟ್ಟು ಪಿಗ್ಗಿ ಬ್ಯಾಂಕ್ನಲ್ಲಿ ಹಾಕಲು ಹೇಳಿ. ಪ್ರತಿದಿನ ಸ್ವಲ್ಪ ಹೊತ್ತಾದರೂ ದೇವರ ಮುಂದೆ ಕುಳಿತು ಶ್ಲೋಕ ಭಜನೆ ಮಾಡಲು ಹೇಳಿ. ಇದರಿಂದ ಅವರಲ್ಲಿ ದೈವ ಭಕ್ತಿ ಮೂಡುವುದಲ್ಲದೆ ಕಷ್ಟಕರ ಶಬ್ದಗಳ ಉಚ್ಚಾರ ಚೆನ್ನಾಗಿ ಆಗುತ್ತೆ. ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಅವರ ಕೆಲಸಗಳನ್ನ ಅವರೇ ಮಾಡಿಕೊಳ್ಳೋದನ್ನ ಕಲಿಸಿ. ಊಟ ಮಾಡಿದ ತಟ್ಟೆ, ಹಾಲು ಕುಡಿದ ಗ್ಲಾಸ್ ತೊಳೆಯಲು ಹೇಳಿ. ಚಿಕ್ಕ ಪುಟ್ಟ ಬಟ್ಟೆಯನ್ನ ಒಗೆಯುವ ಅಭ್ಯಾಸವನ್ನ ಮಾಡಿಸಿ. ಇದರಿಂದ ಮುಂದೆ ಅವರು ದೊಡ್ಡವರಾದಾಗ ತಮ್ಮ ಕೆಲಸಕ್ಕಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ. ಮಕ್ಕಳನ್ನ ಲೈಬ್ರರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಳ್ಳೆಯ ಪುಸ್ತಕಗಳನ್ನ ಓದುವ ಹವ್ಯಾಸವನ್ನ ಬೆಳೆಸಿ. ಟಿವಿ, ಮೊಬೈಲ್ ನೋಡೋದನ್ನ ಮಿತಗೊಳಿಸಿ ಅವುಗಳ ಅತಿಯಾದ ಬಳಕೆಯಿಂದ ಆಗುವ ಅಪಾಯವನ್ನ ಅವರಿಗೆ ತಿಳಿಸಿ ಹೇಳಿ. ಮಕ್ಕಳು ಅವರ ಜೊತೆ ಚೆನ್ನಾಗಿ ಮಾತನಾಡುವವರನ್ನ ಒಳ್ಳೆಯವರೆಂದು ತಿಳಿದುಕೊಂಡು ಬಿಡ್ತಾರೆ. ಹಾಗಾಗಿ ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಮಕ್ಕಳನ್ನ ಚೆನ್ನಾಗಿ ಬೆಳೆಸಲು ಪೋಷಕರಿಗೆ 20 ಸಲಹೆಗಳು. ಊಟದ ಸಮಯದಲ್ಲಿ ಟಿವಿ, ಮೊಬೈಲ್ ನೋಡುವುದನ್ನ ಬಿಟ್ಟು ನಿಮ್ಮ ಮಕ್ಕಳೊಂದಿಗೆ ಹರಟೆ ಹೊಡೆಯುವುದನ್ನ ರೂಢಿ ಮಾಡಿಕೊಳ್ಳಿ. ಮನೆಯಲ್ಲಿ ಮಕ್ಕಳ ಮುಂದೆ ಜಗಳವಾಡಬೇಡಿ. ಪ್ರತಿದಿನ ಒಂದೊಂದು ಒಳ್ಳೆಯ ಕೆಲಸವನ್ನ ಮಾಡೋದನ್ನ ರೂಢಿಸಿಕೊಳ್ಳಿ. ಇದರ ಬಗ್ಗೆ ಮನೆಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಚರ್ಚಿಸಿ. ಒಳ್ಳೆ ಕೆಲಸವಾಗಲಿ ಕೆಟ್ಟ ಕೆಲಸವಾಗಲಿ ನಿಮ್ಮನ್ನ ನೋಡಿ ನಿಮ್ಮ ಮಕ್ಕಳು ಕಲಿಯುತ್ತಾರೆ. ಮಕ್ಕಳು ತಪ್ಪು ಮಾಡಿದಾಗ ಅವರನ್ನ ಬೈದು ಅವಮಾನಿಸಬೇಡಿ. ಇದರಿಂದ ಅವರು ನಿಮ್ಮ ಜೊತೆ ಮುಕ್ತವಾಗಿ ಮಾತನಾಡೋದನ್ನ ನಿಲ್ಲಿಸಿ ಬಿಡ್ತಾರೆ.